ಗುಡ್ ಮಾರ್ನಿಂಗ್, ನಮಸ್ಕಾರ. ಈಗ ಸಮಯ ಆಗಿದೆ 6:10. ಈಗ ನಾನು ಹೊರಡ್ತಾ ಇದ್ದೀನಿ. ಈಗ ಒಂದು ರೈಡ್, ಚಿಕ್ಕ ರೈಡ್ ಇವತ್ತು. ನನ್ನ ಹೊಸ ಬೈಕಿನ ಮೊದಲ ರೈಡು, ಸ್ವಲ್ಪ ಲಾಂಗ್ ರೈಡ್ ಅಂತ ಹೇಳ್ಬೋದು. ಬೈಕಿಗೆ ಲಾಂಗ್ ಇದು, ಬಟ್ ನನಗಲ್ಲ. ಸೊ ನಾವೀಗ ಹೊರಡ್ತಾ ಇದ್ದೀವಿ ಗಣೇಶ್ಪುರ ಮತ್ತು ಸಾರಂಗಪುರ ಅಂತ. ಇಲ್ಲಿಂದ ಒಂದು 170 ಕಿಲೋಮೀಟ್ರ್ ಇರ್ಬೋದು, 170-180 ಕಿಲೋಮೀಟ್ರ್, 200 ಕಿಲೋಮೀಟ್ರ್ ಒಳಗೆ. ಎಲ್ಲ ಸೇರಿ 200 ಆಗ್ಬೋದು, ಯಾಕೆಂದರೆ ಮಧ್ಯದಲ್ಲಿ ಒಂದು ಗಣೇಶ್ಪುರ ಹೋಗಿ ಅಲ್ಲಿಂದ ಮತ್ತೆ ಸಾರಂಗಪುರ ಹೋಗಬೇಕು. ಸಾರಂಗಪುರ ಅಂದರೆ ಅಲ್ಲಿಂದ ಕಟ್ ರೂಟಲ್ಲಿ ಸ್ವಲ್ಪ ಒಂದು 25 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಅಂದರೆ ಟೋಟಲಿ ಒಂದು 400 ಕಿಲೋಮೀಟ್ರ್ ಹತ್ರ ಹೆಚ್ಚು ಕಡಿಮೆ ಹೋಗೋದು ಬರೋದು. ಹೋಗ್ತಾ ಇದ್ದೀನಿ ಇವತ್ತು ಸಂಡೇ 26th ಆಫ್ ಜನವರಿ, ಆ್ಯಂಡ್ ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ಸೊ ಇಲ್ಲಿಂದ ಗಣೇಶ್ಪುರ 1.5 hour 2 hour ಇರ್ಬೋದು, ಅಲ್ಲಿಂದ 3 hours ಆಲ್ಮೋಸ್ಟ್. ಯಾಕೆಂದರೆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಅಲ್ಲಿ ಸಿಂಗಲ್ ರೋಡು, ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೋ ಇಶ್ಯೂ, ಅಷ್ಟು ಬೇಗ ಹೋಗೋಕ್ಕಾಗಲ್ಲ. ನಮಗೇನು ಅರ್ಜೆಂಟ್ ಕೂಡ ಇಲ್ಲ. 11 ಗಂಟೆವರೆಗೆ ಹೋಗಿಸಿದ್ರೆ ಸಾಕು. ನಾವು ದರ್ಶನ ಮಾಡಿಬಿಟ್ಟು ವಾಪಸ್ ಬರ್ಬೋದು. 2 ಗಂಟೆ ಒಳಗಡೆ ಮನೆಗೆ ಬರ್ಬೋದು ಅಂದ್ಕೊಳ್ತೀವಿ, ನೋಡೋಣ. ನನ್ನ ಜೊತೆ ಇನ್ನೊಬ್ರು ನನ್ನ ಫ್ರೆಂಡ್ ಹೋಗ್ತಾ ಇದ್ದಾರೆ. ಅವನು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರು, ಪ್ಲಸ್ ಅವನದೇ ಓನ್ ಕಂಪ್ನಿ ಇದೆ. ನನ್ನ ಹಳೆ ಗೆಳೆಯ, ಅಂದರೆ 25 ವರ್ಷ ಆಗಿರ್ಬೋದು ಮೋಸ್ಟ್ಲಿ. ಒಂಥರ ಅವ್ರ ಮನೆ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ, ನಮ್ಮನೆ, ನಾನು ಅಂದ್ರೆ ಅವ್ರ ಫ್ಯಾಮಿಲಿ, ಅವ್ರ ಮಗನ ಹತ್ರನೇ ಆ ರೀತಿ ಇದೆ. ಅವನು ಬರ್ತಾ ಇದ್ದಾನೆ. ಅವನು ಓಡಿಸ್ತಾ ಇರೋದು ಒಂದು ಮೆಟ್ಯೂರ್ ರಾಯಲ್ ಎನ್ಫೀಲ್ಡ್ 350cc, ಭಾಳ ಒಳ್ಳೆ ಬೇಕು. ಆದ್ದರಿಂದ ಏನು ಪವರ್ ಗಿವರ್ ಏನು ಕಮ್ಮಿ ಆಗೋಲ್ಲ, ಉಲ್ಟಾ ನಂದೇ CC ಕಮ್ಮಿ. ನನ್ನ ಬೈಕ್ ಬಗ್ಗೆ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಹೊಸ ಬೈಕ್ ಯಾವುದು, ಏನು, ಯಾಕೆ ತಗೊಂಡೆ, ಯಾವಾಗ ತಗೊಂಡೆ, ನಾನು ಎಷ್ಟು ಬೇಕಿದೆ, ಏನು, ನಾನು ಈ ಫೀಲ್ಡ್ ಯಾಕೆ ಸ್ವಲ್ಪ ಸ್ವಿಚ್ ಮಾಡ್ತಾಯಿದ್ದೀನಿ ನಾನು ಅಂಥೇಳಿ. ಬಟ್ ಈಗ ಸದ್ಯಕ್ಕೆ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ಅವನು ನಮ್ಮನ್ನು ವೇಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಒಂದು SG ಹೈವೇ ಅಂತಿದೆ, SG ಹೈವೇ, ಅಲ್ಲಿಂದಲೇ ಹೋಗ್ಬೇಕು ನಾವು. NH 07 ಶಾಯದ್, ಮೋಸ್ಟ್ಲಿ 07 27 ಯಾವುದು ಗೊತ್ತಿಲ್ಲ, ಆಮೇಲೆ ಕನ್ಫರ್ಮ್ ಮಾಡಿ ಹೇಳ್ತೀನಿ. ಅಲ್ಲಿ ಕರ್ಣಾವತಿ ಕ್ಲಬ್ ಅಂತಿದೆ, ಅಲ್ಲಿ ಎದುರುಗಡೆ ಒಂದು ಕಾಂಟಿಮೆಂಟ್ಸ್ ಎಲ್ಲ ಇದ್ದಾವೆ ಸುಮಾರು. ಅಲ್ಲೇ ಎಲ್ಲ ರೈಡರ್ಸ್ ಎಲ್ಲ ಒಟ್ಟಾಗೋದು. ಅಲ್ಲಿಂದನೇ ಎಲ್ಲ ಆ ಕಡೆ ಈ ಕಡೆ ಹೋಗೋದು. ರಾಜ್ಕೋಟ್ ಕಡೆ, ಜಾಮ್ನಗರ್ ಕಡೆ, ಭಾವನಗರ್ ಕಡೆ, ಆ ಕಡೆ ಎಲ್ಲ ಅಲ್ಲಿಂದನೇ ಹೋಗ್ಬೇಕು. ನಾವು ಹೋಗ್ಬೇಕಾದ್ರೆ ರಾಜ್ಕೋಟ್ ರೋಡಲ್ಲೇ ಹೋಗ್ಬೇಕೀಗ. ರಾಜ್ಕೋಟ್ ರೋಡಿಂದ ಹೋಗಿ ಒಂದು 40 ಕಿಲೋಮೀಟ್ರಲ್ಲಿ ನಾವು ಲೆಫ್ಟಿಗೆ ತೊಗೊಂಡು ಇನ್ನೊಂದು ದೇವಸ್ಥಾನ ಹೋಗ್ಬೇಕಲ್ವ, ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನಾವು ಮತ್ತು ಒಳಗಡೆಯಿಂದನೇ ಹೋಗ್ಬಿಡ್ತೀವಿ ಸಾರಂಗಪುರಿಗೆ. ಆ್ಯಕ್ಚುಲಿ ತಂದೂಕ ಅಂತ ಒಂದು ಏರಿಯಾ ಬರುತ್ತೆ, ಅಲ್ಲಿಂದ ನೀವು ರೈಟಿಗೆ ಕಟ್ಟಾದರೆ ನೀವು ಗೀರ್ ಎಲ್ಲ ಹೆಸರು ಕೇಳಿರ್ತೀರ. ಗೀರ್ ಅಭಯಾರಣ್ಯ ಅಂತಾರೆ, ಅಮ್ರೇಲಿ ಅಂತಾರೆ. ಅಮ್ರೇಲಿ ಡಿಸ್ಟಿಕಲ್ಲಿ ಬರುತ್ತೆ. ಗೀರ್ ಸೋಮನಾಥ್ ಡಿಸ್ಟಿಕಲ್ಲಿ ಬರುತ್ತೆ ಗೀರು. ಆ ಕಡೆ ಎಲ್ಲ ಅದು ನಾನು ವೀಡಿಯೋ ಮಾಡಿದ್ದೆ, ಅದನ್ನು ಹಾಕ್ತೀನಿ ನೆಕ್ಸ್ಟು. ಆ್ಯಕ್ಚುಲಿ ಇದನ್ನು ಮೊದಲು ನಾನು ಕನ್ನಡ ವೀಡಿಯೋ ಇದರಲ್ಲೇ ಮಾಡಿದ್ದೀನಿ. ಅದು ಹಿಂದಿನಲ್ಲಿ ಬರುತ್ತೆ. ಆ್ಯಕ್ಚುಲಿ ನಾನು ಹಿಂದಿನಲ್ಲೂ ಮಾಡ್ತಾಯಿದ್ದೀನಿ, ಕನ್ನಡದಲ್ಲೂ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಹೆಸರು ಹೇಳಿಲ್ಲ, ರಿವೀಲ್ ಮಾಡಿಲ್ಲ. ನಾನು ನಿಮಗೆ ರಿವೀಲ್ ಮಾಡ್ತೀನಿ ಸ್ವಲ್ಪ ಹೊತ್ಬಿಟ್ಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಅಕಸ್ಮಾತ್ ಈ ಕಡೆ ಬರೋರಿಗೆ ನಿಮಗೇನಾದರೂ ನಾಲೆಡ್ಜ್ ಬೇಕಿದ್ದರೆ ನಮಗೆ ಮೆಸೇಜ್ ಮಾಡಿ ಕಾಮೆಂಟ್ನಲ್ಲಿ. ನಾನು ನಿಮಗೆ ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಯಾವುದೇ ಥರದ ಹೆಲ್ಪ್ ಬೇಕಿದ್ದರೆ ಮೆಸೇಜ್ ಮಾಡಿ. ಗುಜರಾತ್ನಲ್ಲಿ ನೀವು ಟ್ರಾವೆಲಿಂಗ್ ಮಾಡಬೇಕಾ, ಟೂರಿಂಗ್ ಮಾಡಬೇಕಾ, ಏನು ಮಾಡಬೇಕಿದ್ರು ನನಗೆ ಮೆಸೇಜ್ ಮಾಡಿ ಕಾಮೆಂಟ್ನಲ್ಲಿ. ಕಾಮೆಂಟ್ ನೋಡ್ತೀನಿ, ರಿಪ್ಲೈ ಮಾಡ್ತೀನಿ. ಈಗ ಟೆಂಪ್ರೇಚರ್ ಏನು ಜಾಸ್ತಿ ಇಲ್ಲ, ಇಲ್ಲಿ 16-17 ಡಿಗ್ರಿ ಇದೆ ಅಷ್ಟೇ. 60 ಡಿಗ್ರಿ ಕಾಮನ್ ನಮಗೆಲ್ಲ ಈಗ, ಯಾಕೆಂದರೆ ಎಲ್ಲ 6-7
16-17 ಎಲ್ಲ ನಮಗೆ ಚಳಿ ಅನಿಸಲ್ಲ. 45, 47, 48 ಕೂಡ ಸೆಕೆ ಅನಿಸಲ್ಲ. ಏನು ಮಾಡೋದು? ಈ ರೀತಿ ಆಗ್ಬಿಟ್ಟಿದೆ ಈಗ ನಮ್ಮ ಶರೀರದ ಸ್ಥಿತಿ. ನಮ್ಮ ಬಾಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದೆ ಈಗ. ಆದ್ದರಿಂದ ಚಳಿ ಸೆಕೆ ಅನ್ನೋದು ಜಾಸ್ತಿ ಇರಲ್ಲ. ಈಗ ನಾವೀಗ ಬೆಂಗಳೂರು ಕಡೆ ಹೋದ್ರೆ ನಮ್ಗೆ ಬೆಂಗಳೂರು ಸ್ವರ್ಗ ಥರ ಕಾಣಿಸುತ್ತೆ. ಜಾಸ್ತಿ ಚಳಿನೂ ಇಲ್ಲ, ಅದ್ಲಾಗಿ ಜಾಸ್ತಿ ಸೆಕೆನೂ ಇಲ್ಲ. ಅಲ್ಲಿದ್ದವ್ರು 40ಕ್ಕೆ ಸೆಕೆ 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 ಅಂತಾರೆ. ನಮಗೆಲ್ಲ ಇಲ್ಲಿ 47ಕ್ಕೆ ಹೋದರೆ ಹೇಗೆ ಆಗ್ಬೋದು? ಏನೇ ಇರಲಿ, ಪ್ರತಿಯೊಂದು ಜಾಗದಲ್ಲೂ ದೇಶದಲ್ಲಿ ಪ್ರತಿ 20-25 ಕಿಲೋಮೀಟ್ರಿಗೆ ಒಂದು ಸಲ ಎಲ್ಲ ಚೇಂಜ್ ಆಗುತ್ತೆ. ಪ್ರತಿಯೊಂದು ಚೇಂಜ್ ಆಗುತ್ತೆ. ಊಟ, ಆಹಾರ, ಭಾಷೆ, ಸಂಸ್ಕೃತಿ, ಹಾಗೆ ಹವಾಮಾನ ಕೂಡ ಅದ್ರ ಜೊತೆ ನಡಿಬೇಕಷ್ಟೇ. ಬಾಡಿಯನ್ನು ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಬೇಕು. ಫಿಟ್ನೆಸ್ ಮೇನ್. ಹೆಲ್ದಿಯಾಗಿದ್ದರೆ ಟು ಬಿ ವಿದಿನ್ ಅಂತ ಹೇಳ್ತಾರೆ. ಒಳಗಡೆಯಿಂದ ನೀವು ಹೆಲ್ದಿಯಾಗಿರಬೇಕು. ಖಾಲಿ ಹೊರಗಡೆಯಿಂದ ಹೆಲ್ದಿ ಆಗಿದ್ರೆ ಸಾಲದು. ಕೆಲವರು ಸಿರ್ಫ್ ಕಾಸ್ಮೆಟಿಕ್ಕಿಗೋಸ್ಕರ ಭಾಳ ಇಂಟ್ರೆಸ್ಟ್ ತೋರಿಸ್ತಾರೆ. ಸ್ಕಿನ್ ಚೆನ್ನಾಗಿರಬೇಕು, ಹೇರ್ ಚೆನ್ನಾಗಿರಬೇಕು, ನೆರಿಗೆ ಇರಬಾರ್ದು ಮುಖದಲ್ಲಿ, ಅದೆಲ್ಲ ಓಕೆ. ಬಟ್ ಒಳಗಡೆ ನಿಮ್ಮ ಆರ್ಗಾನ್ ಯಾಕೆ ಕೆಲಸ ಮಾಡ್ತಾಯಿದೆ? ಅದಕ್ಕಿಂತ ಇನ್ನು ಒಳಗಡೆ ಹೋದರೆ ಮನಸ್ಸು ಯಾಕೆ ಕೆಲಸ ಮಾಡ್ತಾಯಿದೆ? ಮನಸ್ಸು ಯಾವ ರೀತಿ ಯೋಚನೆ ಮಾಡ್ತಾಯಿದೆ? ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹೆಲ್ದಿ ಲೈಫ್ ನೀವು ಮಾಡಬೇಕು ಅಂತಂದರೆ ನೋಡಿ, ಜಾಗ ಬಂದುಬಿಡ್ತು. ಮಾತಾಡ್ತಾ 4 ಕಿಲೋಮೀಟ್ರ್ ಎಷ್ಟು ಬೇಗ ಬಂದೇನು ಗೊತ್ತಾಗಿಲ್ಲ. ಈಗ ಇಲ್ಲಿ ಬರ್ತಾನೆ ಇಲ್ಲಿ ವೆಯ್ಟ್ ಮಾಡಬೇಕು. ಟೀ ಕುಡಿದ್ಬಿಟ್ಟು ಆಮೇಲೆ ಇಲ್ಲಿಂದ ಹೊರಡ್ತೀವಿ. ಹೊರಟಾದ್ಮೇಲೆ ಮತ್ತೆ ಮಾತಾಡ್ತೀನಿ ನಿಮ್ಮಲ್ಲಿ. ನಮಸ್ಕಾರ ಮತ್ತೊಮ್ಮೆ. 6:15 ಬರೋಕ್ಕೆ ಹೇಳಿದ್ದೆ ಅವನಿಗೆ. ಪುಣ್ಯಾತ್ಮ ಬಂದಿದ್ದು 7 ಗಂಟೆ 5 ನಿಮಿಷ. ಈಗ 7 ಗಂಟೆ 5 ನಿಮಿಷಕ್ಕೆ ಬಂದಿದ್ದಾನೆ. ಈಗ ನಮಗೆ 1 ಅವರ್ ಲೇಟ್ ಆಯಿತು. ಇನ್ನು ಟ್ರಾಫಿಕ್ ಆಗುತ್ತೆ, ಕಷ್ಟ ಹೋಗೋದು. ಏನು ಮಾಡೋದು? ಅವನು ಬೆಳಗ್ಗೆ ಎದ್ದು ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಬರಬೇಕು. ಪುಣ್ಯಾತ್ಮ 1 ಗಂಟೆ ಪೂಜೆಗೆ ಬೇಕು. ಬೇಗ ಹೇಳಬೇಕು ಅಂದರೆ ಮರ್ತೋಗಿದೆ ನನಗೆ ಅಲ್ರಾಮ್ ಇಡೋಕ್ಕೆ. ಸೊ ಇಟ್ಸ್ ಓಕೆ, ನಡೆಯುತ್ತೆ. ಏನು ಮಾಡೋದು? ಹೊರಟ ಮೇಲೆ ಹೋಗಲೇಬೇಕೆ? ಹೊರಟ ಮೇಲೆ ಹೋಗಲೇಬೇಕು. ಟೀ ಕುಡಿದ್ಬಿಟ್ಟು ಹೊರಟಿದ್ದೀವಿ. ಹೋಗ್ತಾ ಮಾತಾಡೋಣ. ಇವತ್ತು ಈ ಬೈಕಲ್ಲಿ ಹೇಗಿದೆ ಅಂದರೆ, ಇದು ಎಷ್ಟು ರಾ ಬೈಕು ಅಂದರೆ ನಿಮ್ಗೆ ಹೇಳ್ತೀನಿ ಕೇಳಿ. ಇದರಲ್ಲಿ ನಾನು ಬೆಳಗ್ಗೆ ಇದು ಚಾರ್ಜಿಂಗಿಗೆ ಗೂಗಲ್ ಮ್ಯಾಪ್ ಹಾಕ್ಲಿಕ್ಕೆ ಮೊಬೈಲು ಮತ್ತು ಇದಕ್ಕೆ ಚಾರ್ಜಿಂಗಿಗೆ ಕೇಬಲ್ ಎಲ್ಲ ತಗೊಂಡು ಹೊರಗೆ ಬಂದರೆ ಬೈಕಲ್ಲಿ ನೋಡ್ತೀನಿ. ನಾನು ಮರ್ತೇ ಹೋಗಿದ್ದೆ, ನಾನು ಇವತ್ತು ಈ ಬೈಕ್ ತಗೊಂಡು ಹೊರಟಿದ್ದೀನಿ ಅಂತೇಳಿ. ಇದರಲ್ಲಿ ಚಾರ್ಜಿಂಗ್ ಸ್ಲಾಟು ಇಲ್ಲ, ಇನ್ಬಿಲ್ಟು. ಹೊರಗಡೆ ಹಾಕ್ಸ್ಬೇಕು. ಇನ್ನು ಹಾಕ್ಸಿಲ್ಲ ನಾನು. ಹೊಸ ಬೈಕ್ ಇನ್ನು 1 ವಾರ ಆಗಿಲ್ಲ ಅಷ್ಟೇ ಬಂದು. ಲಾಸ್ಟ್ ಮಂಡೇ ಡೆಲಿವರಿ ತೊಗೊಂಡಿದ್ದು ನಾನು. ಮತ್ತು ಇನ್ನೊಂದು ಏನಾಗಿದೆ ಅಂದರೆ, ಇದರಲ್ಲಿ ಮೌಂಟ್ ಕೂಡ ಇಲ್ಲ ಮೊಬೈಲಿಗೆ. ಅದು ಕೂಡ ಹಾಕಿಲ್ಲ. ನಾನು ತರಿಸಿಟ್ಟಿದ್ದೀನಿ, ಬಟ್ ಹಾಕಿಲ್ಲ ಇನ್ನೂ. ನನಗೆ ಐಡಿಯಾನೇ ಇಲ್ಲ. ಹೋಗೋದು ಗೊತ್ತಿದೆ, ಬಟ್ ನನಗೆ ಐಡಿಯಾನೇ ಇಲ್ಲ. ಈಗ ಇದರಲ್ಲಿ ಹಾಕಿದ್ದೀನಿ ಅಂತಲೇ ತಿಳ್ಕೊಂಡಿದ್ದೀನಿ. ಮನೇಲೇ ಇದೆ ಅದು. ಅದನ್ನು ಹಾಕಬೇಕು, ಬಿಲ್ಟ್ ಮಾಡಬೇಕು ಇದಕ್ಕೆ. ಆದ್ದರಿಂದ ಮತ್ತು ಬೈಕ್ ಇಟ್ಟು ಬಂದು ಈ ಸಲ ಇವತ್ತು ಗೂಗಲ್ ಇಲ್ಲ. ಹಾಗೆ ಹೋಗಿದ್ದೀವಿ ಸುಮಾರು ಸಲ, ಬಟ್ ಅಕಸ್ಮಾತ್ ಕೆಲವು ಕಡೆ ಏನಾದ್ರು ರೋಡ್ ಡೈವರ್ಷನ್ ಇದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಗೂಗಲ್ ಹಾಕ್ತಿದ್ವಿ. ಬಟ್ ಈಗ ಓಕೆ, ಹಾಗೆ ಹೋಗ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಕಂಪ್ಲೇಂಟ್ ಮಾಡಿದ ಮೇಲೆ ಈ ಸರ್ವಿಸ್ ರೋಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬ್ರಿಡ್ಜ್ ಆಗ್ತಿತ್ತು, ಸರ್ವಿಸ್ ರೋಡ್ ಮಾಡ್ದೇ ಇವ್ರು ಬ್ರಿಡ್ಜ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ರು. ಟ್ರಾಫಿಕ್ ಜಾಮ್ ಆಗೋದು ಅಂದರೆ 1.5 ಕಿಲೋಮೀಟ್ರ್ ಬರೋಕ್ಕೆ 2 ಅವರ್ ಬೇಕಾಗೋದು. ಅವತ್ತು ನಾವು ರೈಡಿಗೆ ಹೋದಾಗ ಸಾಯಂಕಾಲ 2 ಅವರ್ ಆಯಿತು 1.5 ಕಿಲೋಮೀಟ್ರ್ ಬರೋಕ್ಕೆ. ನಿಂತು ಬೈಕೆಲ್ಲ ಹೀಟ್ ಹೊಡಿಯೋಕ್ಕೆ ಶುರು ಆಯಿತು. ಬೈಕ್ ತಳ್ಕೊಂಬಂದಿದ್ದೀವಿ ಎಷ್ಟೋ ದೂರ, ಹೀಟ್ ಆಗುತ್ತೆ ಅಂತೇಳಿ. ನಿಧಾನಕ್ಕೆ ತಳ್ಕೊಂಬರ್ಬೇಕು. ನಡ್ಕೊಂಬಂದ್ರೆ ಅದಕ್ಕಿಂತ ಬೇಗ ಬರ್ಬೋದಪ್ಪ. ಈಗ ರೋಡ್ ಮಾಡಿದ್ದಾರೆ ಸ್ವಲ್ಪ ಚೆನ್ನಾಗಿ, 2 ಲೈನು ಓಕೆ.
ಇಷ್ಟಿದ್ರೂ ಓಕೆ, ಸಾಯಂಕಾಲ ಹೊತ್ತು ಟ್ರಾಫಿಕ್ ಜಾಮ್ ಆಗಲ್ಲ ಅಲ್ವಾ. ಬರ್ತಾ ಇದೆ ನನ್ನ ಫ್ರೆಂಡು ಹೊರಗಡೆ ಬರ್ತಾ ಇದೆ. ಒಟ್ಟಿನಲ್ಲಿ ಹೀಗಿದೆ ಇವತ್ತಿನ ಕತೆ. 7 ಗಂಟೆ 5 ನಿಮಿಷಕ್ಕೆ ಹೊರಟಿದ್ದೀವಿ. ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ. ಬೈಕ್ ಕೂಡ ಸ್ಪೀಡಾಗಿ ಓಡಿಸೋಗಿಲ್ಲ ಈಗ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹೋಗಬೇಕು. ಬೈಕ್ ಬಗ್ಗೆ ಮುಂದೆ ಮಾತಾಡ್ತಾ ಹೋಗ್ತೀನಿ ನಾನು. ಯಾವ ಬೈಕ್ ತಗೊಂಡೆ, ಯಾವುದಿತ್ತು ನನ್ನ ಹತ್ರ, ಇದು ಎಷ್ಟಕ್ಕೆ ಬಿತ್ತು, ಯಾಕೆ ತಗೊಂಡೆ ಎಲ್ಲ. ಸ್ವಲ್ಪ ಬೆಳಕಾದ ಮೇಲೆ ಮತ್ತೆ ಸಿಗ್ತೀನಿ ನಾನು. ಈಗ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತಲ್ವಾ, ಚಳಿಗಾಲ ಬೇರೆ, ಬೆಳಕಿಲ್ಲ, ಏನೂ ಕಾಣಲ್ಲ, ಏನು ಓಪನ್ ಇರಲ್ಲ, ಏನಿಲ್ಲ, ಏನು ಮಾತಾಡೋಕ್ಕೂ ಇಲ್ಲ. ಸ್ವಲ್ಪ ನಾವು ದೇವರ ಭಕ್ತಿಗೀತೆಗಳು ಭಜನೆಗಳನ್ನು ಸ್ವಲ್ಪ ಕೇಳಿ ಒಂದು ಹಾಫ್ ಆ್ಯನ್ ಅವರು, ಏನಿಲ್ಲ ಅಂದರೆ ಸುಪ್ರಭಾತ ಕೇಳೋ ಅಭ್ಯಾಸ ಇದೆ ಬೆಳಗ್ಗೆ ವೆಂಕಟೇಶ್ವರ ಸುಪ್ರಭಾತನಾದರೂ ಕೇಳಿ ಆಮೇಲೆ ನಿಮ್ಮೊಂದಿಗೆ ಭೇಟಿ ಆಗ್ತೇವೆ. ಈಗ ಸಮಯ 7:35, ಅರ್ಧ ಗಂಟೆಯಲ್ಲಿ ನಾವು ಬಂದಿದ್ದೇವೆ 30 ಕಿಲೋಮೀಟರ್. ಇಲ್ಲಿಂದ ನಾವು ಹೈವೇ ಬಿಟ್ಟಿದ್ದೇವೆ. ಈಗ ಹೈವೇ ಬಿಟ್ಬಿಟ್ಟು ರಾಜ್ಕೋಟ್ ಹೈವೇ ಬಿಟ್ಬಿಟ್ಟು ಒಳಗಡೆ ತಗೊಂಡ್ವಿ. ಒಳಗಡೆ ತಗೊಂಡು ಜಸ್ಟ್ ಈಗ 2 ಕಿಲೋಮೀಟ್ರ್ ಬಂದಿರ್ಬೋದು. ಇನ್ನು ಈ ಹಳ್ಳಿಯಿಂದ ಹೋಗಬೇಕು. ಇಲ್ಲಿಂದ 25 ಕಿಲೋಮೀಟ್ರ್ 26 ಕಿಲೋಮೀಟ್ರ್ ಇದೆ ಜಸ್ಟ್. ಗಣಪತಿಪುರ ಅಂತ ಮೊದಲು ಹೋಗುವಂಥದ್ದು. ಯೂಟ್ಯೂಬ್ ಚಾನಲ್ ಮಾಡಿ, ಒಂದು ಯೂಟ್ಯೂಬ್ ಚಾನಲ್ನ ಆದಷ್ಟು ಮಟ್ಟಿಗೆ ಒಳ್ಳೆ ಕಂಟೆಂಟನ್ನು ಕೊಟ್ಟು ಜನಗಳಿಗೆ, ಬರೋರಿಗೆ ಹೋಗೋರಿಗೆ ಅಕಸ್ಮಾತ್ ಏನಾದ್ರು ನಾನು ಟ್ರಾವೆಲ್ ಮಾಡಿದರೆ ಅಲ್ಲಿದು ಗೈಡು, ಅದು ಕೂಡ ಅಲ್ಲಿ ಜಾಗದ ಒಂದು ಮಹತ್ವ ಏನು ಅದರ ಬಗ್ಗೆ ಎಲ್ಲ ಒಂದು ಮಾಡುವಂಥ ಇಚ್ಛೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಬೇಕು. ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಶೇರ್ ಕೂಡ ಮಾಡಬೇಕು. ಆಗಲೇ ನಾನು ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಮಾಡ್ತೀನಿ, ಬಟ್ ಏನಾಗುತ್ತೆ, ಜನಗಳಿಗೆ ತಲುಪೋಲ್ಲ ಅಷ್ಟೇ. ನೀವು ಶೇರ್ ಮಾಡಿಲ್ಲ ಅಂದರೆ ಜನಗಳಿಗೆ ತಲುಪೋಲ್ಲ. ಲೈಕ್ ಮಾಡಲಿಲ್ಲ ಅಂದರೆ ನಂದು ರೀಚ್ ಜಾಸ್ತಿ ಆಗಲ್ಲ. ಕಾಮೆಂಟ್ ಮಾಡಿಲ್ಲ ಅಂದರೆ ಕೂಡ ನನ್ನ ರೀಚ್ ಗೂಗಲ್ನವ್ರು ಮುಂದುವರ್ಸಲ್ಲ, ಅದನ್ನ ರೀಚ್ ಮಾಡೋಕ್ಕೆ ಆಗಲ್ಲ, ಆಯಿತಾ. ನನ್ನ ರೀಚ್ ಜಾಸ್ತಿ ಆಗುತ್ತೆ. ನೀವು ಲೈಕು ಕಾಮೆಂಟು ಮತ್ತು ಶೇರ್ ಮಾಡಿದಷ್ಟು ನನಗೆ ರೀಚ್ ಜಾಸ್ತಿ ಆಗುತ್ತೆ. ಅದರಿಂದ ನನಗೆ ಬಲ ಸಿಗುತ್ತೆ. ಇದರಿಂದ ಸಂಪಾದನೆ ಮಾಡ್ತೀನೋ ಇಲ್ವೋ ಸೆಕೆಂಡ್ರಿ, ನನಗೆ ಅದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಇಷ್ಟು ಖರ್ಚು ಮಾಡ್ಬೇಕಾದ್ರೆ ನಾನು ಯಾವುದನ್ನು ಯೋಚನೆ ಮಾಡಿಲ್ಲ. ನಾನು ನಾಳೆ ಯೂಟ್ಯೂಬಿಂದ ನನಗೆ ಇಷ್ಟು ಸಂಪಾದನೆ ಆಗುತ್ತೇನೋ. ಇದು ನನ್ನ ಮಾನಸಿಕವಾಗಿ ನಮ್ಮ ಮನಸ್ಸಿಗೆ ಒಂದು ಖುಷಿಗೋಸ್ಕರ ಮಾಡ್ತಾ ಇರೋದು. ನನಗಿಷ್ಟ ಎಕ್ಸ್ಪ್ಲೋರ್ ಮಾಡೋದಿಷ್ಟ, ತಿಳ್ಕೊಳ್ಳೋದಿಷ್ಟ, ತಿಳ್ಕೊಂಡಿದ್ದನ್ನು ಹಂಚೋಕೆ ಇಷ್ಟ. ಯಾವುದೂ ಅಷ್ಟೇ, ಜ್ಞಾನ ಆಗಲಿ ದುಡ್ಡಾಗಲಿ ಯಾವುದಾಗಲಿ, ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ, ಎಷ್ಟು ಗೊತ್ತಿದೆಯೋ. ದುಡ್ಡಲ್ಲಾದರೆ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಹಂಚಿ. ಜ್ಞಾನದಲ್ಲಿ ಎಷ್ಟು ಗೊತ್ತಿದೆಯೋ ಅಷ್ಟು ಹಂಚಿ. ಗೊತ್ತಿಲ್ಲಿರೋ ಜ್ಞಾನ ಹಂಚಬೇಡಿ ಪ್ಲೀಸ್. ನಾನು ಆ ರೀತಿ ನಂಬೋನು. ಸೊ ಏನಾಗಿದೆ ಅಂದರೆ ಈಗ ಬಟ್ ಟ್ರೆಕ್ಕಿಂಗ್ ಇನ್ನೂ ಭಾಳ ಇಂಟ್ರೆಸ್ಟ್ ಇದೆ ನನಗೆ. ಟ್ರೆಕ್ಕಿಂಗ್ ಮಾಡಬೇಕು ಅಂತ ಭಾಳ ಇದೆ. ನೋಡೋಣ ಸಮಯ ಕೂಡಿ ಬಂದರೆ ಟ್ರೆಕ್ಕಿಂಗು ಮಾಡ್ತೀನಿ ನಾನು. ಹಾಗಾಗಿ ಇನ್ನು ಉಳಿದಿದೆ 17 ಕಿಲೋಮೀಟರ್ ಅಷ್ಟೇ. ಬೇರೆ ಗದ್ದೆಯಲ್ಲಿ ಇದಾಗ್ತಾ ಇದೆ, ಊಟಿಯಾಗಿದೆ. ಭತ್ತದ ಗದ್ದೆ ಇದಲ್ಲ, ಇಲ್ಲೆಲ್ಲ ಭತ್ತ. ಹೋದ ಸಲ ಬಂದಾಗ ಎಲ್ಲ ಕಟಾವು ಆಗೋಗಿತ್ತು, ಬಟ್ ಈ ಸಲ ಹೊಸದಾಗಿ ಇದು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಗದ್ದೆ ನೆಟ್ಟಿ ಆಗಿಬಿಟ್ಟಿದೆ ರೀ, ಬೆಸ್ಟ್. ಇನ್ನು ನೋಡಿದ್ರೆ ಒಳ್ಳೆ ಮಲೆನಾಡು ಕಡೆ ಕಾಣುತ್ತೆ. ಮಲೆನಾಡಲ್ಲೆಲ್ಲ ಹೀಗೆ ಅಲ್ವಾ, ಶಿವಮೊಗ್ಗ, ಚಿಕ್ಕಮಂಗ್ಳೂರು ಆ ಕಡೆ ಹೋದರೆ, ಮಂಗಳೂರು, ಸೌತ್ ಕೆನಡಾದಲ್ಲೂ ಇರುತ್ತೆ ಭತ್ತದ ಗದ್ದೆ. ನೆಟ್ಟಿಯಾಗಿ ಆ ಮಣ್ಣಿನ ಒಂದು ವಾಸನೆ ಅಂತ ಹೇಳೋಲ್ಲ, ಸುವಾಸನೆ. ಶಾರ್ಪ್ ಕರ್ವು, ಗೊತ್ತಾಗಿಲ್ಲ ಅಂದರೆ ಹೋಗಿ ಸೀದಾ ಗದ್ದೆಗೆ. ಇಲ್ಲೂ ಟ್ರ್ಯಾಕ್ಟರ್ ಅವ್ರದ್ದು ಕಾಟ, ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಪುಣ್ಯಾತ್ಮರು. ಹಳ್ಳಿಯವರಲ್ವಾ ಪಾಪ, ಅವ್ರಿಗೆ ಗೊತ್ತಾಗಲ್ಲ, ಅವ್ರದ್ದೇ ಜಾಗ ಅಂತ ತಗೊಂಡು ಹೋಗ್ಬಿಡ್ತಾರೆ. ಸೂರ್ಯೋದಯ ಈಗ ಆಗ್ತಾ ಇದೆ ಅನಿಸುತ್ತೆ. 7:30ಗೆ ಸೂರ್ಯೋದಯ ಆಗೋದಿಲ್ಲಿ. ಪಶ್ಚಿಮ ಅಲ್ವಾ, 7:30 ಮೇಲೆ ಬರೋಷ್ಟೊತ್ತಿಗೆ ನಮಗೆ ಇಲ್ಲಿ 7:30 ಆಗುತ್ತೆ ಹೆಚ್ಚು ಕಡಿಮೆ. 7:23, 7:25 ಡೈಲಿ. ಸಾಯಂಕಾಲ ಬೇಗ ಆಗುತ್ತೆ, 5:30, 5:45. ಏನು ಉತ್ತರಾಯಣ ಕಾಲ ಬಂದಾಯ್ತಲ್ಲ. ಇನ್ನೇನು ಒಂದು ತಿಂಗಳು ಅಷ್ಟೇ. ಒಂದು ತಿಂಗಳ ಮೇಲೆ ಮತ್ತೆ ರಾತ್ರಿ
ಚಿಕ್ಕದಾಗ್ತಾ ಹೋಗುತ್ತೆ, ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಸರಿ, ಹಾಗಾದರೆ ಸ್ವಲ್ಪ ಹೊತ್ತು ಬಿಟ್ಟು ಸಿಗೋಣ. ಸೂರ್ಯೋದಯದ ಸಮಯ, ಭತ್ತದ ಗದ್ದೆ, ಮಲೆನಾಡಿನ ಒಂದು ಅನುಭವ. ಎಲ್ಲ ಕಡೆ ಮಂಜು ಕವಿದಿದೆ ನೋಡಿ, ಸೂಪರ್ ಆಗಿದೆ ಜಾಗ ಮಾತ್ರ, ನೆಮ್ಮದಿಯಾಗಿದೆ ಇದು. ಅವನೆಲ್ಲ ಹಿಂದ್ಗಡೆ ಉಳ್ಕೊಂಬಿಟ್ಟ, ಬರ್ತಾ ಎಲ್ಲೋದಂದು ಗೊತ್ತಿಲ್ಲ. ಭತ್ತದ ಗದ್ದೆ ನೋಡ್ತಾ ಇದ್ದ, ಅವನು ಎಲ್ಲಿ ಹೋದಂದು ಗೊತ್ತಿಲ್ಲ. ಏನಾಯಿತು ನಿಮಗೆ, ವಾಪಸ್ ಹೋಗ್ಬೇಕಂತ ಕಾಣುತ್ತೆ ಈಗ. ಇದು ಗಣೇಶಪುರದ ಎಂಟ್ರೆನ್ಸು. ಇಲ್ಲೆಲ್ಲ ಹೋಗಲಿಕ್ಕೆ ಕ್ಯೂಗೆ ದಾರಿ. ಇದು ದೇವಸ್ಥಾನ, ಜೀರ್ಣೋದ್ಧಾರ ಆಗಿರುವಂಥ ದೇವಸ್ಥಾನ, ಸೂಪರ್ ಆಗಿದೆ. ಒಳಗಡೆ ಕ್ಯಾಮ್ರಾ ಎಲ್ಲೋ ಇಲ್ಲ, ಆದ್ದರಿಂದ ಹೊರಗಡೆ ಇಲ್ಲೊಂದು ಕಡೆ ಗಣಪತಿ ಹೋಮ ನಡೀತದೆ ಹಿಂದ್ಗಡೆ. ಇದು ಅನ್ನಛತ್ರ, ಇಲ್ಲಿ ಮಧ್ಯಾಹ್ನ ಊಟ ಇರುತ್ತೆ. ಇಲ್ಲಿ ಇಳ್ಕೊಳ್ಳಿಕ್ಕೆ ರೂಮು, ಕಾರ್ಯಾಲಯ. ಸಣ್ಣ ಊರು, ಹೊರಗಡೆ ಫುಲ್ಲು ಅಂಗಡಿಗಳಿದ್ದಾವೆ, ನಾನು ತೋರಿಸ್ತೀನಿ. ದೇವಸ್ಥಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಗೋಪುರ ಎಲ್ಲ ಚೆನ್ನಾಗಿದೆ, ಕಂಬಗಳ ನಕಾಶೆ ಸಖತ್ತಾಗಿದೆ. ರಾಜಸ್ಥಾನ್ ಮಾರ್ಬಲ್. ನಕಾಶೆ ಯಾವ ರೀತಿ ಇದೆ ಅಂತ. ಮೇಲ್ಗಡೆ ಭಾಳ ಚೆನ್ನಾಗಿದೆ, ಹಳೆಯ ಕಾಲ ದೇವಸ್ಥಾನ ಥರನೇ ಮಾಡಿದ್ದಾರೆ ಎಲ್ಲ ಆರ್ಕಿಟೆಕ್ಚರ್. ಇಲ್ಲಿ ಟೀ ಇಟ್ಟಿರ್ತಾರೆ ಫ್ರೀಯಾಗಿ, ಎಷ್ಟು ಬೇಕಾದ್ರೂ ಕುಡಿಬೋದು, ಯಾರು ಬೇಕಾದರೂ. ಆದರೆ ತೊಳೆದಿಟ್ಟು ಹೋಗ್ಬೇಕು ಪ್ಲೇಟ್ ಅಷ್ಟೇ. ಕೈಸೆ ಚಾಯ್ ಇವನು ಚೋರಿ ಕೈ ನಡಕ್ತಾ ಇದೆ ಸಿಕ್ಕಾಪಟ್ಟೆ, ಚೋರಿಯಾಗಿ ಒದ್ದಾಡ್ತಾ ಇದ್ದಾನೆ. ಥರ್ 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 ಬೈಕಿಂದ ಇಳಿದ ಮೇಲೆ ಏನಾಯ್ತು ಗೊತ್ತಿಲ್ಲ, ನೀವು ಚಳಿ ಇಟ್ಕೊಂಡ್ಬಿಟ್ಟಿದೆ. ನಿಮಗೆ ಲೈವ್ ವೇಫರ್ ಸಿಗುತ್ತೆ, ಎಲ್ಲ ಕಡೆ ಇದೆ ಅಂಗಡಿ. ಒಂದು 200 ಅಂಗಡಿ ಇರ್ಬೋದು. ಎಲ್ಲ ಕಡೆ ವೇಫರ್ ಎದುರುಗಡೆನೇ ಮಾಡ್ಕೊಡ್ತಾರೆ, ಬಾಳೆಕಾಯಿದು ಮತ್ತು ಆಲೂಗಡ್ಡೆದು. ಇದು ಇಲ್ಲಿ ಸ್ಪೆಷಲ್ಲು, ಇಲ್ಲಿ ಬಂದವರೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲಿ ತಿಂಡಿ ಮಾಡೋದು ನಿಂತಿದ್ವಿ. ಸ್ವಲ್ಪ ಗೋಟ ಅಂದರೆ ಇಲ್ಲಿ ಬಜ್ಜಿ ಅಂತಾರೆ. ಗೋಟ ತಿಂದ್ವಿ. ಗೋಟ ತಿಂದ್ಬಿಟ್ಟು ಒಂದು ಘಾಟಿಯ ಅಂತ ಇನ್ನೊಂದು ಐಟಮು, ಖಮಣ್ ಅಂತ, 3 ಥರ ಐಟಮು ಬೇರೆ ಬೇರೆ ತಿಂದ್ಬಿಟ್ಟು ಹೊಟ್ಟೆ ತುಂಬ ಆಯಿತು. ಟೀ ತರಕ್ಕೆ ಹೋಗಿದೆ ನಮ್ಮ ಪಾರ್ಟ್ನರು. ಟೀ ಕುಡಿದ್ಬಿಟ್ಟು ಇದರಿಂದ ಮಾಡಬೇಕು. ಇಲ್ಲಿಂದ ಒಂದು 110 ಕಿಲೋಮೀಟರ್ ಇರಬೇಕು. 2 ಅವರ್ ಬೇಕು, 2.5 ಅವರ್ ಬೇಕು ಟೀ ತಗೊಂಡು. ನಾವೀಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಲಾಕರ್ ರೂಮ್ ಇದೆ, ಫ್ರೀ ಸರ್ವೀಸು. ಲಾಕರ್ ಇದೆ, ಟೋಕನ್ ಕೊಡ್ತಾರೆ. ಲಾಕರ್ ಮಾಡಿ ವಾಪಸ್ ಬಂದು ತಗೊಂಡು ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ತಾ. ಹೆಲ್ಮೆಟ್ಟು, ಪರ್ಸು, ಬ್ಯಾಗು ಏನಾದರೂ ಇಟ್ಟು ಹೋಗ್ಬೋದು. ನಾವೀಗ ಹೆಲ್ಮೆಟ್ ಇಟ್ಟಿದ್ದೀವಿ ಕೆಳಗೆ, ಇಟ್ಟು ಬಂದಿದ್ದೀವಿ. ಇದು ದೇವಸ್ಥಾನ. ಇಲ್ಲಿಂದ 100 ಮೀಟ್ರ್ ನಡಿಬೇಕು, ಆ ಕಡೆ ಇದೆ ದೇವಸ್ಥಾನ. ಪಬ್ಲಿಕ್ ಸಿಕ್ಕಾಪಟ್ಟೆ ಇದೆ ಇವತ್ತು, ಜನ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದೆಲ್ಲ ಇರ್ಲಿಕ್ಕೆ ರೂಮು. ನೈಟ್ ಸ್ಟೇ ಮಾಡೋರಿದ್ದರೆ ಇಲ್ಲಿ ಬರ್ಬೋದು. ಸುಮಾರು ಇದೆ, ಒಂದು 500 ರೂಮ್ ಇರ್ಬೋದು. ಆ ಕಡೆಯಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನ ಇದೆ, ಆ ಕಡೆ. ಇಲ್ಲಿ ಹನುಮಾನ್ ದೇವಸ್ಥಾನ. ಇಲ್ಲಿ ಧ್ವಜ ಕಾಣ್ತಿದೆಯಲ್ಲ ದೊಡ್ಡದು, ವೈಟ್ ಕಲರ್ ಗೋಪುರ, ಅದು. ಈಗ ಅಲ್ಲಿಗೆ ಹೋಗಬೇಕು ನಾವು. ಇದೆಲ್ಲ ಗಾರ್ಡನ್ನು, ಕೂತ್ಕೊಂಡು ನೀವೇನು ಬೇಕಾದರೂ ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು. ರಾತ್ರಿ ಹೊತ್ತಾಗಲಿ, ದಿನ ಹೊತ್ತಾಗಲಿ. ರಾತ್ರಿ ಹೊತ್ತು ಚೆನ್ನಾಗಿರುತ್ತೆ ಕೂಲಾಗಿ. ಅಲ್ಲೊಂದು ಹನುಮಾನ್ ಇದಿದೆ, ಒಂದು ಮೋಸ್ಟ್ಲಿ 54 ಅಡಿ ಇರಬೇಕದು, ನನ್ನ ಅಂದಾಜಲ್ಲಿ. ಕಾಣ್ತಿದೆ ನೋಡಿ, ಕಾಣ್ತಾ ಇದೆ. ಎಸ್, ದಿಸ್ ಆಂಜನೇಯ ಸ್ವಾಮಿ ಮೂರ್ತಿ. ಅಲ್ಲಿಗೆ ಹೋಗೋಣ ಹತ್ರದಿಂದ. ಆಮೇಲೆ ಈ ನಕಾಶಿ ನೋಡಿ, ಮೇಲ್ಗಡೆ ಎಲ್ಲ
ಚಿನ್ನದ ಕಲರ್ ಅಷ್ಟೇ, ಚಿನ್ನ ಅಲ್ಲ, ಚಿನ್ನದ ನೀರು ಉಳಿಸಿದ್ದಾರೆ ಒಳಗಡೆ ಇದೆ ಕಂಬ, ಬಹಳ ಭವ್ಯವಾಗಿದೆ. ಇದು ದೇವಸ್ಥಾನ, ಇದು ಎಂಟ್ರೆನ್ಸ್. ಲೈನ್ ನೋಡಿ ಹೇಗಿದೆ ಅಂತ. ಅಷ್ಟಬಂಧನ್ ದೇವ್ ಸತೀಶ್ ಪ್ರಸಾದ ಕೌಂಟ್ರು. ಜನ ನೋಡಿದ್ರೆ ಹೊರಗಡೆ ಬಂದಿದ್ದೆ ಒಂದು ಸಾಹಸ. ದರ್ಶನ ಮಾಡಿ ವಾಪಸ್ ಹೊರಟಿದ್ದೀವಿ. ಈಗ ವಾಪಸ್ ಒಂದು 10 ಕಿಲೋಮೀಟ್ರ್ ಬಂದಾಯಿತು. ಆ್ಯಕ್ಚುಲಿ మేము ಮನೆಗೆ ಫೋನ್ ಮಾಡಿದ್ದೆ, ಹಾಗಾಗಿ ಮಾತಾಡ್ತಾ ಇದ್ದೆ, ಹಾಗಾಗಿ ಕ್ಯಾಮ್ರಾ ಆನ್ ಮಾಡೋಕ್ಕಾಗಿಲ್ಲ. ಸೊ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಒಂದು 70 ಕಿಲೋಮೀಟರ್ಸ್ ಆಗಲಿ, ಪರವಾಗಿಲ್ಲ. 3.5 ಅವರ್ ಬೇಕು. ಈಗ ಟೈಮ್ ಆಗಿದೆ 1:06, 1 ಗಂಟೆ ಹೊರಟಿರ್ಬೋದು ಮೋಸ್ಟ್ಲಿ ನಾವು. 1:06 ಆದ್ದರಿಂದ 4 ಗಂಟೆ ಆದರೆ ಊಟಕ್ಕೆ ಅಕಸ್ಮಾತ್ 4:15, 4:30ಗೆ ಹೋಗಿ ರೀಚ್ ಆಗ್ತೀವಿ. ಹೋಗ್ಬಿಟ್ಟು ಒಂದು ಗಂಟೆ ಬಂದ್ಕೊಂಡು ನಾಳೆ ಬೆಳಗ್ಗೆ 4:30ಗೆ ಹೇಳೋದು ಕೆಲಸ. ಈಗ ತೋರಿಸುವಂಥದ್ದೇನಿಲ್ಲ, ಏನು ದೇವಸ್ಥಾನದಲ್ಲಿ ಇಲ್ಲದೆ ಎಲ್ಲ ನೋಡಿದ್ದೀವಿ, ವಿಡಿಯೋ ಮಾಡಿದ್ದೀವಿ ಅಷ್ಟೇ. ಅದು ಬಾಗೋದ್ರ ಆಗಿ ಆಮೇಲೆ यहाँ से 60 ಕಿಲೋಮೀಟ್ರ್, ಇಲ್ಲಿಂದ 60 ಕಿಲೋಮೀಟ್ರ್ ಇದೆ ನನ್ನ ಮನೆ. ಬಾಗೋದ್ರ ಬಂದು ಸೇರಿದ್ದೀನಿ, ಬಟ್ ಅವನು ಇನ್ನೂ ಬಂದಿಲ್ಲ, ಭಾಳ ಹಿಂದಿದ್ದೇನೆ ಅನಿಸುತ್ತೆ. ನಾನು 70-80 ಎಳೆದು ಬಂದೆ, ಅದಕ್ಕಿಂತ ಜಾಸ್ತಿ ಏನು ಹೇಳೋದಿಲ್ಲ. ಬಟ್ ಅವನು ಬರೋದು ನಿಧಾನ ಆಗ್ತಾ ಇದೆ. ಇಲ್ಲಿ ಕಬ್ಬಿನ ಹಾಲೆಲ್ಲ ಇದೆ, ನೋಡೋಣ ಅಂತ, ಕಬ್ಬಿನ ಹಾಲು ಕುಡಿಯೋಣ ಅಂತ. खाना खाना है कि कब गन्ने का रस पीना है? हाँ, नाश्ता क्या करेगा? नाश्ते में क्या है क्या इधर? इधर नाश्ते में कुछ नहीं है, वहाँ होटल है सामने अंबर, यहाँ पे तुलसी है, यहाँ पे नाश्ता भी है खाना भी है, वहाँ पे भी नाश्ता है। 2:30 बज गया, तुम जैसा बोलो ऐसा। ओके चलो, अभी ऐसे भी 1.25 घंटा लगेगा, अभी तो ऐसे भी 1.25 घंटा लगेगा पहुँचते। 60 किलोमीटर है, 60 किलोमीटर है। हाँ हाँ 60 है ना, 1.25 घंटा तो पड़ेगा, 1.25 घंटा 1.5 घंटा तो लगेगा, ट्रैफिक तो होगा। चलो निकलो, आगे आगे निकलो। ಹೋಟ್ಲಿಗೆ ಹೋಗಿ ನೋಡೋಣ ಅಂತ ಹೇಳ್ತಾ ಇದ್ದಾನೆ. ಹೊಟ್ಟೆ ಹಸಿದ್ರೆ ಊಟ ಮಾಡೋದು, ಇಲ್ಲ ಅಂದರೆ ಏನಾದರೂ ಬ್ರೇಕ್ ನಾರ್ಮಲಾಗಿ ನಾವು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಹೋಗೋಣ ಅಂತ. ಮನೆ ಹೋಗ್ತಾ 3:30 4 ಆಗೇ ಆಗುತ್ತೆ. आगे जाने दे, आगे आगे इधर। ನೆರಳು ನೋಡಿ ನಿಲ್ಲಿಸಿದ. ಇದೇನು ಮರ? ಜಾಜಿ ಮರವೋ? ಅಲ್ಲ, ನೆಲ್ಲಿ ಮರ. ನೆಲ್ಲಿ ಮರ. ಬಾಪರೆ, अंबर रेस्टोरेंट, अंबर। हाँ, कुछ तो खा लेते, चाय पी लेते, भाग जाते। ಇದು अंबर रेस्टोरेंट। गोटा नहीं खाना है मेरे भाई, कितना बेसन टूसोगे? दूसरा कुछ खाते। कहाँ पे? घर पे? अच्छा, माल बना होगा रात के लिए, फिर तैयार हो जाओ, फिर नाश्ता करके जाते हैं इधर।
बस पेलने का, घर जाके पेल डालो। का मम्मी का घर? ಚಲೋ ನೋಡೋಣ ಏನು ಸಿಗುತ್ತೆ ಅಂತ ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಲಾಸ್ಟು ಪಂಜಾಬಿ ಥಾಲಿ 150 ರೂಪಾಯಿ, ಮಜ್ಜಿಗೆ, 2 ಸಬ್ಜಿ, 2 ರೋಟಿ, ಅನ್ನ, ರೈಸ್, ದಾಲ್. ತಿಂದುಬಿಟ್ಟು ಹೊರಡೋದು. ಊಟ ಆಯಿತು ಹೋಟೆಲ್ ಅಂಬರಲ್ಲಿ. ಸೂಪರ್ ಥಾಲಿ, 150 ರೂಪಾಯಿ ಊಟ. ಈಗ ಹೊರಟಿದ್ದೀವಿ ವಾಪೀಸು. ಇನ್ನೇನು ತೋರ್ಸೋಕೆ ಏನಿಲ್ಲ, ಇನ್ನು ಮನೆಗೆ ಹೋದ್ಮೇಲೆ ಸಿಗ್ಬೋದೇನೋ ಮೋಸ್ಟ್ಲಿ. ಇಲ್ಲಿಂದ ಹೊರಟಾಯಿತು. ಇನ್ನು 1.5 ಅವರ್ ಕಂಟಿನ್ಯೂಸ್ ಆಗಿ ಓಡಿಸ್ಬೇಕು. ಏನು 60 ಕಿಲೋಮೀಟ್ರು, ಬಟ್ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದೇನೋ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಈಸಿಯಾಗಿ ಹೋಗ್ತೀವಿ, ಏನು ತೊಂದರೆ ಇಲ್ಲ. ಊಟ ಸೂಪರ್ ಆಗಿತ್ತು, ಏನೇ ಹೇಳಿ. ಪ್ಯೂರ್ ವೆಜ್ಜು, ಪಂಜಾಬಿ ಲಂಚು, 2 ತಂದೂರಿ ರೊಟ್ಟಿ, 1 ಕಾಬೂಲಿ ಚನಾ ಚಿಕ್ ಪೀಸ್ ಸಬ್ಜಿ, ಇನ್ನೊಂದು ಪನ್ನೀರ್ ಸಬ್ಜಿ, ಆ್ಯಂಡ್ ಇನ್ನೊಂದು 1 ದಾಲು, ಒಂದು ಸ್ವಲ್ಪ ರೈಸು, 1 ಹಪ್ಪಳ, ಸ್ವಲ್ಪ ಆನಿಯನ್ ಸಲಾಡು, 1 ಲೆಮನ್ನು, 1 ಮಜ್ಜಿಗೆ. ಇಷ್ಟು ಫಿಕ್ಸು ಅದರಲ್ಲಿ. ಚೆನ್ನಾಗಿತ್ತು. ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಅಲ್ಲಿ, ಲೈಟ್ಲಿ ಟ್ರಾಫಿಕ್ ಜಾಮ್. ಇಶ್ಯೂ. ನಿಕ್ಲೋ ಬಾಯ್, ಹೋಗೋ ಮಾರಾಯ. ಅವೊಬ್ಬ ರಾಂಗ್ ಸೈಡಲ್ಲಿ ಬಂದು ನಿಂತಿದ್ದಾನೆ, ಪುಣ್ಯಾತ್ಮ. ವೆಸ್ಟ್ ಬೆಂಗಾಲ್ ಗಾಡಿ, ಇದು ಮಹಾರಾಷ್ಟ್ರದವರು. ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸೈಡಿ ಹೋಗ್ತಾನೆ, ಆ ಕಡೆ ಈ ಕಡೆ ಹೋಗ್ತಾನೆ. ಏನು ಹೋಗ್ತಾನೆ ನನ್ನ ಮಕ್ಕಳು, ಹೋಗೋದೇ ಇಲ್ಲ ಪುಣ್ಯಾತ್ಮ. ಹಲೋ ಬಾಯ್, ಚಲೋ ಬಾಯ್, घर पे मिलते. ಮನೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ಟಾಟಾ. ಮನೆಗೆ ಬಂದಾಯಿತು. ಜಸ್ಟ್ ರೀಚ್ಡ್.